ಹಾವೇರಿಯಲ್ಲಿ ನಡೆದಂತಹ ಈ ಅಪಘಾತ ಭಾಳ ಭಾಳ ಒಂದೊಂದ್ಸರಿ ಅನಿಸುತ್ತೆ, ಎಷ್ಟು ಜೀವ ಅನ್ನೋದು ಎಷ್ಟು ಇದಾಗ್ಬಿಡತ್ತಪ್ಪ ಅಂತ. 13 ಜನ ಬಲಿಯಾಗಿದ್ದಾರೆ. ನಾನು ನಂಬರ್ದ ಬಗ್ಗೆ ಹೇಳ್ತಿಲ್ಲ. ನಮ್ಮ ಸಹೋದ್ಯೋಗಿಗಳು ಅಲ್ಲಿಂದ ವರದಿ ಮಾಡ್ತಾ ಇದ್ದಾಗ ಒಂದು ಸುದ್ದಿಯನ್ನು ನಮ್ಮ ಟಿ ವಿಲೇ ಬೆಳಗ್ಗೆ ನೋಡ್ತಾ ಇದ್ದೆ ಮಧ್ಯಾಹ್ನ. ಆಪರೇಷನಲ್ಲಿ ಅದನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋದಾಗ ಡಾಕ್ಟ್ರುಗಳು ನಮಗೆ ಕಣ್ಣಲ್ಲಿ ನೀರು ಬಂತು ಆ ಶವಗಳಿದ್ದ ಕಂಡೀಷನನ್ನು ನೋಡಿದಾಗ ಅಂತಂದ್ರಲ್ಲ, ದಾಟ್ ಪ್ರಿಕ್ಕಡ್ ಮೀ. ನನಗೆ ಭಾಳ ಚುಚ್ಚಿಬಿಡ್ತದು. ಬಿಕಾಸ್ ನಾನು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಆ ರೀತಿ ಮರಣೋತ್ತರ ಪರೀಕ್ಷೆಗಳನ್ನು ಮಾಡೋವಾಗ ಅಲ್ಪ ಸ್ವಲ್ಪ ನೋಡೋದು ಮಾಡೋದು ಎಲ್ಲ ಮಾಡಿದ್ದೀವಿ. ನೋಡಿಲ್ಲ ಅಂತಲ್ಲ ನಮ್ಗಳಿಗೂ ಬೇರೆ ವಿಚಾರದಲ್ಲೂ. ಆದರೆ ಈ ಥರ ಅವ್ರಿಗೆ ಅನ್ನಿಸ್ಬೇಕು ಅಂದ್ರೆ ಅದು ಹೆಂಗಿರಬೇಕು? ಭಾಳ ಆಶ್ಚರ್ಯ. ಅಯ್ಯೋ ಭಾಳ ಇದು ಒಂಥರ ಏನೇನೋ. ನಸುಕಿನ ಜಾವ ನಿದ್ದೆ ಮಂಪರ್ನಲ್ಲಿದ್ದರಂತೆ ಡ್ರೈವರು ಲಾರಿಗೆ ಹಿಂಬದಿಯಿಂದ ಹೋಗಿ ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ. ಅದು ನಿಂತಿತ್ತಂತೆ ಲಾರಿ. 4 ಸ್ಥಿತಿ ಗಂಭೀರ. 17 ಜನರಲ್ಲಿ 13 ಜನ ಸ್ಪಾಟಲ್ಲೇ ಹೊಟ್ಟೋಗಿದ್ದಾರೆ. 4 ಜನಕ್ಕೆ ಟ್ರೀಟ್ಮೆಂಟ್ ಏನೋ ಕೊಡ್ತಿದ್ದಾರೆ. ಎಲ್ಲ ಚಲ್ಲಾಪಿಲಿ ಆಗೋಗಿತ್ತಂತೆ. ಈಗೆಲ್ಲ ಆಯಿತು. ಫೈನಲಿ ಈಗೆಲ್ಲ ಬಾಡಿಗಳನ್ನು ಅವ್ರವ್ರ ಊರುಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಎಲ್ಲವೂ ಶಿವಮೊಗ್ಗದ ಎಮ್ಮೆಹಟ್ಟಿ, ಭದ್ರಾವತಿ, ಹನುಮಂತಪುರ ಮತ್ತು ಚಿಕ್ಕಮಗಳೂರಿನ ಬೀರೂರಿಗೇನೋ ಒಬ್ಬರು ಸೇರಿದ್ದಾರಂತೆ. ಎಲ್ಲರಿಗೂ ಸೇರಿದೆ. ಸರ್ಕಾರ 2 ಲಕ್ಷ ಪರಿಹಾರ ಏನೋ ಕೊಟ್ಟಿದೆ. ಇಟ್ಸ್ ಆಲ್ ರೈಟ್. ಶಿವಾನಂದ ಪಾಟೀಲ್ರೇನೋ ವೈಯಕ್ತಿಕವಾಗಿ 50,000 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, ಎಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಇದಕ್ಕೆ ಒಂದು ಸಂತಾಪವನ್ನೆಲ್ಲ ಹೇಳಿದ್ದಾರೆ. ಇಟ್ಸ್ ಆಲ್ ಓಕೆ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಇದಕ್ಕೆ. ದೇವರ ದರ್ಶನ ಪಡೆಯೋಕ್ಕೆ ಹೋಗಿದ್ರಂತೆ. ಹೊಸ ಟಿ ತೊಗೊಂಡಿದ್ದೀವಿ 15 ದಿನದಿಂದ, ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ. ಭಾಳ ವಿಚಿತ್ರ. ಅಯ್ಯೋ ಭಾಳ ಬೇಜಾರಾಗುವಂಥ ಘಟನೆ ಅಷ್ಟೇ. ಬೆಳಗಿನ ಜಾವ ಡ್ರೈವ್ ಎಷ್ಟು ಅನ್ಸೇಫ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೇಫು ಅನ್ಸೇಫು ಇರ್ಬೋದು ಬೆಳಗಿನ ಜಾವದಲ್ಲೂ ಒಂದೊಂದು ಸ್ವಲ್ಪ ಸರಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಆ ಕೇರ್ ನಮ್ಮ ಕಡೆನೇ ಇರಬೇಕಲ್ಲ, ಅಷ್ಟೇ. ದುರ್ಘಟನೆ ಹೈವೇದಲ್ಲಿ ಆಗಿದ್ದು. ಫ್ಯಾಮಿಲಿ ಅವರು ಇದು ಚಿಂಚೋಳಿ ಮಯಮ್ಮ ದೇವಸ್ಥಾನದಿಂದ ಅವರು ಎಮ್ಮೆಹತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದೆ. ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿದರು. ಸೊ ಹಿಂದೆಯಿಂದ ಹೊಡೆದರು. ಇದು ಫುಲ್ ಸ್ಪೀಡಲ್ಲಿ ಇದ್ದರು. ಟೋಟಲ್ ಹೊರಗಡೆ 15 ಜನ ಇದ್ದರು. 13 ಜನಕ್ಕೆ ಡೆತ್ ಆಗಿದೆ. 2 ಜನ ಕಂಡೀಷನ್ ಸೀರಿಯಸ್ ಇದೆ. ಈಗ ಅವರು ಸ್ಟೇಟ್ಮೆಂಟ್ ಅಕ್ಕನ ಮಗ ಸ್ವಾಮಿ ಬೇರೆ ಅಲ್ಲ, ಮೊಮ್ಮಗ ಹಿಂಗಾಗ್ಬಿಡಿ. ನನ್ನ ಮೊಮ್ಮಗನ ಕತೆ ಮೊನ್ನೆ ಗಾಡಿ ತಗೊಂಡು ದುಡಿಮೆ ಮಾಡ್ಕೊಬೇಕು, ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಸಾವಿರಕ್ಕೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ನಾನು ಮಲ್ಕೊಂಡಿದ್ದೆ, ಗಡೆ ಜೋಳನಾಗೆ ಸಿಕ್ಕಾಕೊಂಬಿಟ್ಟಿದ್ದೆ. ನಾವು 2 ಆಗಿದೆ. ಒಂದು ಸ್ಪೀಡ್ ಇಲ್ದಿದ್ರೆ ಆ ಇಂಪ್ಯಾಕ್ಟ್ಗೆ ಅಷ್ಟೊಂದು ಜನ ಎಲ್ಲ ಹೋಗಬೇಕಾಗಿರಲಿಲ್ಲ. 2ನೇದು ಮಲಗಿದ್ದಾರೆ. ಹಾಗಾಗಿ ದೇರ್ ವಾಸ್ ಏನೇ ಒಂಥರ ಅಲರ್ಟ್ ಆಗಿದ್ದಾಗ ಏನೋ ಇರಬಹುದೇನೋ ಅನ್ನೋ ಥರಾನೂ ಆಗಿಲ್ಲ ಅದು. ಹಾಗಾಗಿ ಎಲ್ಲ ಕಾಂಬಿನೇಷನಲ್ಲಿ ಹೊಟ್ಟೋಗಿದೆ ಅನ್ಸುತ್ತೆ. ಆಲ್ ರೈಟ್. ಎಸ್. ಭಾರೀ ಮಳೆಗೆ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನ ಮೇಲ್ಛಾವಣಿ ಕುಸಿದು ಕ್ಯಾಬ್ ಡ್ರೈವರ್ ಓರ್ವರು ಮೃತಪಟ್ಟಿದ್ದಾರೆ. 7 ಜನರಿಗೆ ಗಾಯವಾಗಿದೆ. ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ದುರ್ಘಟನೆ ಸಂಭವಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ವಿಮಾನಗಳ ಹಾರಾಟವನ್ನು ಸ್ಥಗಿತ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವೈಜ್ಞಾನಿಕ ಕಾರಣವನ್ನು ಹುಡುಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ 20 ಲಕ್ಷ, ಗಾಯಾಳುಗಳಿಗೆ 3 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈ ಘಟನೆ ಸಂಬಂಧ ರಾಜಕೀಯ ಕೆಸರೆರಚಾಟ. ಯುಪಿ ಅವಧಿಯ 2009ರಲ್ಲಿ ನಿರ್ಮಿಸಲಾದ ಈ ಮೇಲ್ಛಾವಣಿ ಮಳೆಯನ್ನ ತಡೆದುಕೊಳ್ಳಿಲ್ಲ ಅಂತ ಬಿಜೆಪಿಯ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ. ಆದರೆ ನಾವಿದನ್ನ ನಿರ್ಮಿಸಿಲ್ಲ, ನಿರ್ವಹಣೆ ನಮಗೆ ಸಂಬಂಧಿಸಿದಲ್ಲ ಅಂತ L&T ಕಂಪನಿ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಮೇಲ್ಛಾವಣಿಯನ್ನ ಮಾರ್ಚ್ 10ರಂದು ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಅಂತ ಖರ್ಗೆ ಟೀಕೆ. ಅಲ್ಲದೆ ಇದು ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ಅಪರಾಧ. ಜಬಲ್ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದಿದೆ, ರಾಮ ಮಂದಿರ ಸೋರ್ತಾ ಇದೆ, ಅಟಲ್ ಸೇತು ಬಿರುಕು ಬಿಟ್ಟಿದೆ. ಇದೆಲ್ಲ ವಿಶ್ವ ದರ್ಜೆ ಗುಣಮಟ್ಟನ ಅಂತ ಟೀಕಿಸಿದ್ದಾರೆ. ಕಾಂಗ್ರೆಸ್ನವರು ಈ ಗುಣಮಟ್ಟದ ಬಗ್ಗೆ ಮಾತಾಡಿದ್ರೆ ಅದು ಮೂರ್ಖತನ, ಬಿಜೆಪಿಯವರು ಮಾತಾಡಿದ್ರು ಮೂರ್ಖತನ. ನಿಮ್ಮಿಬ್ಬರ ಅವಧಿಯಲ್ಲೂ ಇಂಥವೆಲ್ಲ ಏನು ದೊಡ್ಡದಲ್ಲ. ಕೇರ್ ಎಲ್ಲಿ ಬರಬೇಕು ಇವತ್ತು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ ಅಂತಂದರೆ, ನಮ್ಮಲ್ಲಿ ರ್ಯಾಪಿಡ್ಲಿ ಮೂಲಭೂತ ಸೌಕರ್ಯಗಳು ಇಂಪ್ರೂವ್ ಆಗ್ತಾ ಇವೆ. ಅದು ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಗಳು, ಬಂದರುಗಳಿರ್ಬೋದು, ರಸ್ತೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಡ್ಯಾಶ್ ಏಮ್ಸ್ಗಳಿರ್ಬೋದು, ಮತ್ತೊಂದು ಮಗದೊಂದು ಅಂದ್ಕೊಂಡು ಆ ಸ್ಪೀಡ್ ಆಫ್ ಡೆವಲಪ್ಮೆಂಟಲ್ಲಿ ಈ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಸರಿ ಮಾಡ್ಕೋಬೇಕಷ್ಟೇ ನಾವು ನಮ್ಮಲ್ಲಿ. ಕ್ವಾಲಿಟಿ ಬಗ್ಗೆ ಗಮನ ಇರಲಿ. ಎಕ್ಸಾಕ್ಟ್ಲಿ. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿನಲ್ಲಿ ನೀವು ವೈಟ್ ಟ್ಯಾಪಿಂಗ್ ಕೊಟ್ಟಿದ್ದೀರಿ. ವೈಟ್ ಟ್ಯಾಪಿಂಗ್ ರೋಡ್ಗಳೇ ಡಮರ್ ಆಗಿವೆ. ಯಾಕಾಯ್ತು? ದೀರ್ಘಕಾಲ ಅದಕ್ಕೆ 1.5 ಪಟ್ಟು ದುಡ್ಡು ಬೇರೆ ಹೆಚ್ಚು ಕೊಟ್ಟಿರ್ತೀರಲ್ಲ, ಯಾಕಾಯ್ತು?
ಆಗದೆ ಹಾಗೆ 40% ಇದ್ದಿದ್ದು 50, 50 ಇದ್ದಿದ್ದು 60, 60 ಇದ್ದಿದ್ದು 70%ನ ರಾಕ್ಷಸ ನಾಲಿಗೆಗಳು ಕಬಳಿಸ್ಬಿಟ್ಟಾಗ ವರ್ಕ್ ಹಾಗೇ ಆಗೋದು. ಹಾಗಾಗಿ ನಾವು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸಲ್ಲಿ ಹೇಗೆ ವಿ ಹ್ಯಾವ್ ಟು ಮೇಂಟೈನ್ ದಟ್ ಕ್ವಾಲಿಟಿ ಅಂತ ಅಷ್ಟೇ. ಇದನ್ನ ರಾಜಕೀಯ ಮಾಡಿಕೊಂಡು ಅಲ್ಲ ಅವ್ನು ಕಟ್ಟಿದ್ದ ಇವನು ಕಟ್ಟಿದ್ದ ಅವ್ನು ಕಟ್ಟಿದ್ದ ಎಲ್ಲ ಅವನು ಕಟ್ಟಿದಾಗಲೂ ಉದುರ್ಕೊಂಡೋಗಿರವೆ ತೋರಿಸ್ತೀವಿ ಬೇಕಾದ್ರೆ ನಾವು. ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಎರಡನೇದು ಆ ಕಂಪನಿ ಬಗ್ಗೆ ಎಲ್ಲ ಮಾತಾಡೋದು, ನಿರ್ವಹಣೆ ಸರಿಯಲ್ಲ ಅಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವ್ರ ನಿರ್ವಹಣೆ ಅಲ್ಲ, ಅದು ಏನೋ ಬೇರೆ ಆಗಿರುತ್ತೆ. ಒಳ್ಳೆ ಕಂಪನಿ ಆಗಿದ್ದ ಮಾತ್ರಕ್ಕೆ ಅನಾಹುತಗಳಾಗಬಾರ್ದು ಅಂತಲೂ ಎಲ್ಲಿ ರೂಲ್ಸ್ ಇಲ್ಲ. ಒಳ್ಳೆ ಪಾರ್ಟಿ 100 ವರ್ಷ ಇರೋಂಥ ಪಾರ್ಟಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂತು ಅಂದಾಗ ಏನೇನು ಬೇಕವಾಗ ಹಂಗಲ್ಲ. ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದಕ್ಕೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ. ನ್ಯಾಚುರಲ್ ಡಿಸಾಸ್ಟರ್ಗಳು, ಯಾವುದೋ ನೆನ್ನೆ ಕಟ್ಟಿದ್ದ ಬ್ರಿಡ್ಜು ನಾಳೆ ಇನಾಗ್ರೇಷನ್ ಅಂದರೆ ಇವತ್ತು ಬಿತ್ತು ಅಂತಂದರೆ ಕರೆಕ್ಟು, ಐ ಅಗ್ರಿ, ಅದು ಸರಿ. ಅದು ಕೇಳೋದವಾಗ ಕೇಳಬೇಕು, ಈ ಥರದ್ದಲ್ಲ. ಇದನ್ನು ಪ್ಯೂರ್ಲಿ ಆಸ್ ಅನ್ ಆಕ್ಸಿಡೆಂಟೇ ನೋಡಬೇಕು ನಾವು. ಅದಕ್ಕೆ ಬೇಕಾದಂಥ ಮಾರ್ಗೋಪಾಯಗಳೇನು ಅಂತ ಸರಿ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟುಬಿಟ್ಟು ನಮ್ಮೂರಲ್ಲಿ ಇವತ್ತು ಎಮ್ಮೆ ಕರು ಆಗ್ತಂತೆ, ಗಂಡು ಅಂದರೆ ಗಂಡ BJP ಅವ್ರು ಇದ್ದಿದ್ದಕ್ಕೆ ಗಂಡಾಗಿರೋದು ಅಂತಾನೋ, ಹೆಣ್ಣ ಅಂದರೆ ಈ ಕಾಂಗ್ರೆಸ್ನವ್ರು ಇದ್ದಿದ್ದಕ್ಕೆ ಅದು ಗಂಡಾಗಿರೋದು ಅಂತಾನೋ ಮಾತಾಡಿದ್ರೆ ಏನು ಮಾಡೋಣ? ಆ ಲೆವೆಲ್ಗೆ ಹೋದ್ರೆ ಏನು ಮಾಡೋಣ? ಎಸ್, ಮುಂಗಾರು ಅಬ್ಬರಕ್ಕೆ ರಾಜ್ಯದ ಅಕ್ಷರಶಃ ತಂಡ ಹೊಡೆದ್ಬಿಟ್ಟಿದೆ ಡೆಲ್ಲಿಗೆ. ಇಲ್ಲಿ ಎಲ್ಲ ನಿನ್ನೆ ಒಂದೇ ದಿನ 228 ಮಿಲಿಮೀಟರ್ ಮಳೆ. ಬೈಕ್ಗಳೆಲ್ಲ ಕೊಚ್ಚೋಯ್ತು, ಕಾರ್ಗಳು ಮುಳುಗಡೆ ಆಯಿತು. VIP PIP ಪ್ರದೇಶ ಇಲ್ಲ, ಅಲ್ಲಿ ಎಲ್ಲ ಪ್ರದೇಶಗಳಿಗೂ ನೀರು ನುಗ್ಗಿತು. ಸರಿ, ಆಮೇಲೆ ಏನೇನೋ ಅಡ್ಜಸ್ಟ್ ಮಾಡಿ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವ್ರ ಪಾಡಗರು. 1936 ನಂತರ ಜೂನ್ನಲ್ಲಿ ದಾಖಲಾದ 2ನೇ ಅತ್ಯಧಿಕ ಮಳೆ ಅಂತೆ. 36ರ ನಂತರ, ಸ್ವಾತಂತ್ರ್ಯ ಪೂರ್ವ. ರಾಜಸ್ಥಾನದಲ್ಲಿ ಬರ್ತಿದೆ, ಹಿಮಾಚಲ ಎಲ್ಲ ಕಡೆ ಭೂಕುಸಿತ ಆಗ್ತಾ ಇದೆ. ಈ ದೃಶ್ಯಗಳನ್ನ ಬೆಳಗ್ಗೆಯಿಂದ ನೋಡಿರ್ತೀರಿ ನೀವುಗಳು. ಬಟ್ ಅದಲ್ಲ ನಾವಿವತ್ತು ಆಲೋಚನೆ ಮಾಡಬೇಕಾಗಿರೋದು. ಹೇಗೆ ಪ್ರಕೃತಿ ತನ್ನ ಆಟ ಮತ್ತು ಪ್ರತಾಪವನ್ನು ನಮ್ಮ ಮೇಲೆ ತೋರಿಸ್ತಾ ಇದೆ ಅನ್ನೋದನ್ನು ಒಂದ್ಸರಿ ಹಿಂದೆ ನಿಂತು ನೋಡಿ. ಇದೇ ದಿಲ್ಲಿನಲ್ಲಿ ಕಳೆದ ವಾರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದ ಬಿಸಿಲಿತ್ತು, ಕರೆಕ್ಟ್. ರಾಜಸ್ಥಾನದ ಕೆಲವು ಕಡೆಗಳಲ್ಲಿ ಇದು ಏನೋ ಆಮ್ಲೆಟ್ ಮಾಡ್ಕೊಂಡಿದ್ದೇನು, ದೋಸೆ ಮಾಡ್ಕೊಂಡಿದ್ದೇನು ತಗಳಪ್ಪ ಅಂತ. ಇವತ್ತೇನಾಯ್ತು? 1936ರ ನಂತರದ 2ನೇ ದಾಖಲೆ ಮಳೆ 228 ಮಿಲಿಮೀಟರ್. ಸೊ ವಾಟ್ ಆರ್ ಯು ಸಿ? ಇಷ್ಟು ವ್ಯತ್ಯಾಸ ಏನು ನೋಡ್ತಾ ಇದ್ದೀರಿ? ಇದು ದಿಸ್ ಇಸ್ ವಾಟ್ ಈಸ್ ಪ್ರಪಂಚದ ಎಲ್ಲ ಕಡೆ ಆಗ್ತಾ ಇರುವಂಥ ಘಟನಾವಳಿಗಳಿದು. ದುಬೈಯಲ್ಲಿ ಮಳೆ ಬಂದು ಫ್ಲಡ್ ಆಗಿ ವಿಮಾನ ನಿಲ್ದಾಣ ಬಂದಂದ್ರೆ ನಗು ಬರಬೇಕೋ ಬೇಡವೋ ಯಾರಿಗಾರುವೆ? ದುಬೈಗೆ ಇದ್ದಿದ್ದ ಸ್ಥಿತಿಗತಿಗೆ ಈಗ ನಗೋ ಸ್ಟೇಜಲ್ಲಿಲ್ಲ, ನಾವು ನಗೋ ಸ್ಟೇಜಲ್ಲಿಲ್ಲ. ಹಾಗಾಗಿ ಇದೆಲ್ಲ ಅನಾಹುತಗಳು ನಮ್ಮನ್ನು ಮೀರಿ ನಡೆಯಲಿಕ್ಕೆ ಪ್ರಾರಂಭ ಆಗೋಗಿದೆ ಅನ್ಸತ್ತೆ. ನಾವು ಆ ಸಮತೋಲನ ಏನಿತ್ತು ಅದನ್ನು ಅಳ್ಳಾಡಿಸ್ಬಿಟ್ಟಿದ್ದೀವಿ ಅಂತ ಅನಿಸಿದೆ. ರಿಪೇರಿ ಮಾಡೋಕ್ಕೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗ ಹೋಗ್ತಿರೋದು ನೋಡಿದ್ರೆ ರಿಪೇರಿ ಮಾಡೋಕ್ಕೆ ಜಾಗ, ಇರ್ರಿವರ್ಸಿಬಲ್ ಡ್ಯಾಮೇಜ್ಗಳು ಆಗೋದಂಗೆ ಕಾಣಿಸ್ತಾ ಇದೆ. ಜಾಗನೇ ಇಲ್ಲ ಪ್ರಾಬಬಲಿ. ಮುಂಗಾರು ಮಳೆ ಅದನ್ನು ಬಿಟ್ಬಿಡ್ತಾರೆ. ಈಗ ಮಾತಾಡೋದೇನು? ಆಪ್ ಅವ್ರು ಏನು ಮಾಡ್ತಿದ್ದಾರೆ? ಯಾರು? ಬಿಜೆಪಿ. ಇದೆಲ್ಲ ಆಪ್ನವರೇ ಕಾರಣ ಅಂತ BJP ಅವರು. ಏರ್ಪೋರ್ಟ್ ಬಂದಾಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಡೆಲ್ಲಿಲಿ ತಕ್ಷಣ BJP ಅವರು ಇದೆಲ್ಲ ಆಪ್ ಅವ್ರದ್ದೇ. ಇಂಥ ದುಷ್ಟ ವ್ಯಕ್ತಿಗಳು, ದುಷ್ಟ ರಾಜಕಾರಣಿಗಳು, ಕಚಡಗಳು, ಕಂತ್ರಿಗಳನ್ನು ಇಟ್ಕೊಂಡು ಏನು ದೇಶ ಕಟ್ತಿರೋ. ಎಸ್, ಮುಂಗಾರು ಮಳೆ ಅಬ್ಬರಕ್ಕೆ ರಾಜ್ಯದ ಕರಾವಳಿ ಭಾಗದ ಜನತೆ ತತ್ತರಿಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕಡಲ್ ಕೊರೆತ ಕೂಡ ಜೋರಾಗಿದೆ. ಮಂಗಳೂರಿನ ಕಡಲ ತೀರದ ಮನೆಯೊಂದು ಅಲೆಗಳ ಹೊಡೆತಕ್ಕೆ ಕೊಚ್ಚಿ ಹೋಗಿದೆ. ಉಡುಪಿಯ ಕಾರ್ಕಳ ತಾಲೂಕಿನ ನೆಲ್ಲಿಕಟ್ಟಿಯಲ್ಲಿ ಮನೆ ಮುಂದಿನ ಬಾವಿಯೊಂದು ಕುಸಿದಿದೆ. ಬೆಳ್ತಂಗಡಿಯಲ್ಲಿ ರಸ್ತೆ ಬದಿಯಲ್ಲಿದ್ದ ಮಳೆ ನೀರಿಗೆ ವಿದ್ಯುತ್ ಪ್ರವಹಿಸಿ ಯುವತಿ ಸಾವನ್ನಪ್ಪಿದ್ದಾರೆ. ಮಡಿಕೇರಿಯ ಬಲಮುರಿ ಸೇತುವೆ ಮುಳುಗಡೆಯಾಗಿದೆ. ಪರಿಣಾಮ ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಪ್ರವಾಹ ಭೀತಿ ಎದುರಾಗಿದೆ. ಸಂಪಾಜೆ ಸಮೀಪದ ಕೊಯ್ನಾಡಿಯಲ್ಲಿ ಶಾಲಾ ಕೊಠಡಿ ಮೇಲೆ ಗುಡ್ಡ ಕುಸಿದಿದೆ.
ಮಡಿಕೇರಿ ಸಂಪರ್ಕ ಕಳೆದುಕೊಂಡಂತಹ ಅತ್ಯಾಡಿ ಗ್ರಾಮಸ್ಥರು ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ದಕ್ಷಿಣ ಭಾರತದ ಅತಿದೊಡ್ಡ ಗ್ಲಾಸ್ ಬ್ರಿಡ್ಜ್ನ ಕೆಳಭಾಗದ ಟವರ್ ಬಳಿ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಈ ಮಧ್ಯೆ ಕಾರವಾರದ ಆರವ ಗ್ರಾಮದ ತೋರ್ಲೆ ಭಾಗದಲ್ಲಿ ಅಂಗಡಿಯ ಮಣ್ಣಿನ ಗೋಡೆ ಕುಸಿದು ರುಕ್ಮಾ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಇದು ಆರಂಭ ಅಂತ ನೆನ್ನೆನೇ ಹೇಳಿದ್ದೀನಿ ನಾನು, ಇನ್ನೂ ಆರಂಭ. ಓಕೆ, ಈ ರೀತಿ ನಿರಂತರವಾಗಿ ಮುಂದಿನ 8 ದಿನ 10 ದಿನ 12 ದಿನ ನಿಯಮಿತವಾಗಿ ಆದರೂ ನಿರಂತರವಾಗಿ ಮಳೆ ಬಂದರೆ ಈ ರೀತಿಯ ಘಟನಾವಳಿಗಳು 25 ಆಗತ್ತೆ, ಆಗೇ ಆಗಲಿ. ಅದಲ್ಲ ನಮಗಿರಬೇಕಾದ ಭಯ. ಈಗ ದಿಲ್ಲಿ ದಿಗ್ಲಿ ಆ ಟೈಪ್ ಎಲ್ಲರೂ ಇಲ್ಲೊಂದು ಡಬ ಅಂತ ಬೀಳಬೇಕು, ಕೊಚ್ಕೊಂಡು ನೋಡ್ತಾ ಇರಿಯಲ್ಲ. ದಿಸ್ ಈಸ್ ವೇರ್ ವಿ ಹ್ಯಾವ್ ಟು ಬಿ ವರೀಡ್. ಡೈಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಗಾಬರಿ ಆಗಬೇಡಿ. ದಿನ ಒಂದು ಅರ್ಧ ಗಂಟೆ ಮಳೆ ಬಂತು ಅಂದರೆ ಗಾಬರಿ ಆಗಬೇಕಾಗಿಲ್ಲ. ಒಂದೇ ಸರಿ ಆದರೆ ಆ 1 ಗಂಟೆಯಲ್ಲಿ 6 ವರ್ಷ ಬರಬೇಕಾಗಿದ್ದ ಮಳೆ ಬಂದು ಬೀಳೋ ಚಾನ್ಸ್ ಇದೆಯಲ್ಲ, ಅದು ಬಂದರೆ ನಮ್ಮ ಕತೆ ಮುಗೀತು. ಡ್ಯಾಮೇಜ್ ತಡ್ಕೊಳಕ್ಕಾಗಲ್ಲ.